ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಮತ್ತೆ ಕಿರಿಕ್ ಶುರು ಮಾಡಿದ್ದಾರಂತೆ. ಜೈಲಲ್ಲಿ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ ಅಂತ ವಿಲವಿಲ ಒದ್ದಾಡ್ತಾ ಇರೋ ದರ್ಶನ್ ಸಹ ಕೈದಿಗಳ ಮೇಲೆ ಕೈ ಎತ್ತಿದ್ದಾರಂತೆ. ಜೈಲಲ್ಲಿದ್ರೂ ದರ್ಶನ್ರ ದರ್ಬಾರು ನಿಲ್ತಿಲ್ಲ. ಕೊಲೆ ಕೇಸ್ನಲ್ಲಿ ಲಾಕ್ ಆದ್ರೂ ಅಟ್ಟಹಾಸ ಕಮ್ಮಿ ಆಗ್ತಿಲ್ಲ. ತನ್ನ ಸಿಟ್ಟನ್ನ ಸಹ ಕೈದಿ ಮೇಲೆ ತೀರಿಸಿಕೊಳ್ಳುತ್ತಿದ್ದಾರಂತೆ. ಅದೇನೋ ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ರೂ ಹೋಗಲ್ಲ ಅಂತ. ಈ ಮಾತು ದರ್ಶನ್ಗೆ ಸರಿಯಾಗಿ ಸೂಟ್ ಆಗ್ತಿದೆ. ಯಾಕಂದ್ರೆ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ರೂ ದರ್ಶನ್ಗೆ ಬುದ್ಧಿ ಬಂದಂತಿಲ್ಲ. 4 ಗೋಡೆ ಮಧ್ಯೆ ಕಾಲ ಕಳೀತಿದ್ರೂ ದರ್ಪ ದೌಲತ್ತು ಹೋಗಿಲ್ಲ. ಇಷ್ಟು ದಿನ ಮಲಗೋದಕ್ಕೆ ಹಾಸಿಗೆ ಇಲ್ಲ, ತಲೆಗೆ ದಿಂಬು ಕೊಡ್ತಿಲ್ಲ ಅಂತ ಕಾಡಿ ಬೇಡ್ತಿದ್ದ ದರ್ಶನ್ ಈಗ ಸಹಕೈದಿಗಳ ಮೇಲೆ ದರ್ಪ ತೋರಿಸ್ತಿದ್ದಾರಂತೆ. ಗ್ಯಾಂಗ್ ಕಟ್ಕೊಂಡು ಸ್ವಾಮಿಯನ್ನ ಮುಗಿಸಿದವರೇ ಈಗ ಶತ್ರುಗಳಾಗಿದ್ದಾರಂತೆ. ನಿತ್ಯವೂ ನರಕದ ವಾಸ ಅನುಭವಿಸ್ತಿರೋ ದರ್ಶನ್ ಪಟ್ಟಣಗೆರೆ ಪರಾಕ್ರಮಿಗಳಿಗೆ ಕೊಡಬಾರದ ಕಾಟ ಕೊಡ್ತಿದ್ದಾರಂತೆ. ಬರೀ ಕಾಟ ಕೊಡೋದಷ್ಟೇ ಅಲ್ಲ, ಹಲ್ಲೆ ಮಾಡೋ ಲೆವೆಲ್ಗೆ ಮುಂದಾಗ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸಹಕೈದಿಗಳ ಮೇಲೆ ದಾಸನ ದೌಲತ್ತು. ಜೈಲು ಸೇರಿದ್ರೂ ಕಮ್ಮಿಯಾಗಿಲ್ವಾ ದರ್ಶನ್ ಸಿಟ್ಟು? ಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿದ್ರೂ ಕೂಡ ಅವತಾರಗಳು ಮಾತ್ರ ನಿಲ್ಲೋ ಹಾಗೆ ಕಾಣ್ತಿಲ್ಲ. ಒಂದಾದ ಮೇಲೆ ಒಂದರಂತೆ ಕಿರಿಕ್ ಮಾಡಿಕೊಳ್ತಾನೆ ಇದ್ದಾರೆ. ಮೊದಲು ರಾಜಾತಿಥ್ಯದ ವಿಡಿಯೋ ಹೊರಬಿದ್ದಿತ್ತು. ಜೈಲಲ್ಲಿದ್ರೂ ದರ್ಶನ್ಗೆ ಎಂಥ ರಾಜಾತಿಥ್ಯ ಸಿಕ್ತಿದೆ ಅನ್ನೋದು ಜಗಜ್ಜಾಹೀರಾಗಿತ್ತು. ಯಾವಾಗ ಕೋರ್ಟ್ ಛೀಮಾರಿ ಹಾಕ್ತೋ ಜೈಲಾಧಿಕಾರಿಗಳು ಫುಲ್ ಟೈಟ್ ಮಾಡಿದ್ದಾರೆ. ರಾಜಾತಿಥ್ಯ ಇರಲಿ, ಹಾಸಿಗೆಗೂ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮೆತ್ತನೆಯ ಹಾಸಿಗೆ, ಸುಖದ ಸುಪ್ಪತ್ತಿಗೆ ಕೈಗೊಂದು ಕಾಲಿಗೊಂದು ಆಳಿಟ್ಕೊಂಡು ಓಡಾಡುತ್ತಿದ್ದವರು ಈಗ ಕ್ಷಣ ಕ್ಷಣಕ್ಕೂ ನರಕ ನೋಡುತ್ತಿದ್ದಾರೆ. ಹೀಗಾಗಿಯೇ ಏನೋ ಸಹಕೈದಿಗಳ ಜೊತೆ ಫುಲ್ ಜಗಳ ಮಾಡುತ್ತಿದ್ದಾರಂತೆ. ಸುಖ ಸುಮ್ಮನೆ ಬೈಯೋದು, ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಜೊತೆಗೆ ಹಲ್ಲೆ ಮಾಡುವುದಕ್ಕೂ ಮುಂದಾಗ್ತಿದ್ದಾರಂತೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರೋ ಸಹಕೈದಿ ಅನುಕುಮಾರ್ಗೆ ಒಂದೊಂದು ದಿನವೂ ಒಂದೊಂದು ಯುಗದಂತಾಗಿದೆ. ಯಾಕಂದ್ರೆ ದರ್ಶನ್ರ ಸಿಟ್ಟಿಗೆ ಅನುಕುಮಾರ್ ಕಂಗಾಲಾಗಿ ಹೋಗಿದ್ದಾರಂತೆ. ಅನುಕುಮಾರ್ ಮೇಲೆ ಕಾಲಲ್ಲಿ ಒದ್ದು ಹಲ್ಲೆ ಮಾಡುವುದಕ್ಕೆ ಯತ್ನಿಸುತ್ತಿದ್ದಾರಂತೆ. ಹೀಗಾಗಿಯೇ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಬೇಡ, ದಯವಿಟ್ಟು ಚಿತ್ರದುರ್ಗ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಜೈಲಾಧಿಕಾರಿಗಳಿಗೆ ಮನವಿ ಮಾಡುತ್ತಿದ್ದಾರಂತೆ. ಗಾಡಿ ಬೇಡಿದ್ರೂ ದರ್ಶನ್ಗೆ ಸಿಕ್ಕಿಲ್ಲ ಟಿವಿ ಭಾಗ್ಯ. ಡೆವಿಲ್ ಅಪ್ಡೇಟ್ ಗೊತ್ತಾಗದೆ ದಾಸ ಕಂಗಾಲು. ಟಿವಿ ಬೇಕು ಅಂತ ಕೋರ್ಟ್ ಮುಂದೆ ಕಣ್ಣೀರಿಟ್ಟಿದ್ದ ದರ್ಶನ್ ಜೈಲಿನಲ್ಲಿ ಕೂತು ಕೂತು ಹುಚ್ಚರಂತಾಗಿದ್ದೇವೆ, ದಯವಿಟ್ಟು ಒಂದು ಟಿವಿ ಕೊಡಿ ಅಂತ ಮನವಿ ಮಾಡಿದ್ರು. ಹೀಗಾಗಿ ಕೋರ್ಟ್ ಕೂಡ ಟಿವಿ ನೀಡುವುದಕ್ಕೆ ಆದೇಶ ಮಾಡಿತ್ತು. ಆದ್ರೆ ಇದೆಲ್ಲ ಆಗಿ 1 ವಾರ ಆದ್ರೂ ಜೈಲಾಧಿಕಾರಿಗಳು ಟಿವಿ ಕೊಟ್ಟಿಲ್ಲ. ಸದ್ಯಕ್ಕೆ ಬೇರೆ ಬ್ಯಾರಕ್ಗೆ ಹೋಗಿ ಟಿವಿ ನೋಡಿ ಅಂತ ಸೂಚನೆ ನೀಡಿದ್ದಾರಂತೆ. ಆದ್ರೆ ದರ್ಶನ್ ಮಾತ್ರ ಕೊಟ್ರೆ ನಮ್ ಬ್ಯಾರಕ್ಗೆ ಟಿವಿ ಕೊಡಿ, ಇಲ್ಲ ಅಂದ್ರೆ ಅದೇನು ಮಾಡ್ತಿರೋ ಮಾಡ್ಕೊಳ್ಳಿ ಅಂತಿದ್ದಾರಂತೆ. ಎಲ್ಲೋದ್ರೂ ಬರ್ತಿರ್ತೀಯಲ್ಲ, ಜೈಲಲ್ಲಿರೋ ದರ್ಶನ್ಗೆ ಡೆವಿಲ್ ಸಿನಿಮಾದೇ ಚಿಂತೆಯಾಗಿದೆ. ಕಾಟೇರ ಬಂದೋಗಿ 2 ವರ್ಷವೇ ಆಗೋಯ್ತು. ಈ ಸಿನಿಮಾ ಆದ್ಮೇಲೆ ಒಂದೇ ಒಂದು ಸಿನಿಮಾವೂ ರಿಲೀಸ್ ಆಗಿಲ್ಲ. ಅದರಲ್ಲೂ ಕೊಲೆ ಕೇಸ್ನಲ್ಲಿ ಲಾಕ್ ಆದ್ಮೇಲೆ ಇದೇ ಮೊದಲ ಮೂವಿ. ದರ್ಶನ್ ಕೂಡ ಹೊರಗಡೆ ಪ್ರಚಾರ ಮಾಡುವುದಕ್ಕಿಲ್ಲ. ಹೀಗಾಗಿ ಸಿನಿಮಾ ಬಗ್ಗೆ ಏನಂದ್ರೆ ಏನೂ ಗೊತ್ತಾಗ್ತಿಲ್ಲ. ಡೆವಿಲ್ ಸಿನಿಮಾದ ಅಪ್ಡೇಟ್ ತಿಳ್ಕೊಳ್ಳೋದಕ್ಕಾಗಿಯೇ ಟಿವಿ ಕೊಡಿ ಅಂತ ಮನವಿ ಮಾಡಿದ್ರ ಅನ್ನೋ ಚರ್ಚೆ ಹುಟ್ಕೊಂಡಿತ್ತು. ಆದ್ರೆ ಜೈಲಾಧಿಕಾರಿಗಳು ಇನ್ನೂ ಟಿವಿ ಕೊಟ್ಟಿಲ್ಲ. 11ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದ್ದು ಇದರ ಬಗ್ಗೆ ಏನೂ ತಿಳಿಯದೆ ದರ್ಶನ್ ಕಂಗಾಲಾಗಿದ್ದಾರಂತೆ. ಕ್ಷಣಕ್ಕೊಂದು ಬಣ್ಣ, ಗಳಿಗೆಗೊಂದು ವೇಷ. ಒಟ್ನಲ್ಲಿ ಜೈಲು ಸೇರಿರೋ ದರ್ಶನ್ ಮೆತ್ತಗಾಗಿದ್ದಾರೆ ಅಂತಾನೆ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ಈಗ ಬರ್ತಿರೋ ಸುದ್ದಿ ನೋಡಿದ್ರೆ ಬೇರೆಯದ್ದೇ ಕಥೆ ಹೇಳ್ತಿವೆ. ಮುಂದೆ ಇದೂ ಕೂಡ ದರ್ಶನ್ಗೆ ಕಂಟಕವಾದ್ರೂ ಅನುಮಾನವಿಲ್ಲ. ಮಂಜುನಾಥನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18, ಬೆಂಗಳೂರು.